ಇವತ್ತು ಧರ್ಮಸ್ಥಳದಲ್ಲಿ 7ನೇ ದಿನದ ಉತ್ಖನನ. ಈ 7ನೇ ದಿನದ ಉತ್ಖನನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟವನ್ನ ಕೂಡ ತಲುಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕಾರಣ ಇವತ್ತು 7ನೇ ದಿನದ ಉತ್ಖನನ. ನಿನ್ನೆಯೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. 6ನೇ ದಿನದ ಉತ್ಖನನ 11ನೇ ಪಾಯಿಂಟ್ ಅದನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಅಗೆಯಲಾಯಿತು. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರಗಳಾಗ್ಲಿ, ಮೂಳೆಗಳಾಗ್ಲಿ, ಕಳೇಬರ ಆಗ್ಲಿ ಸಿಕ್ಕಿಲ್ಲ, ಲಭ್ಯ ಆಗಿಲ್ಲ. ಈಗ ನೇತ್ರಾವತಿ ನದಿಯನ್ನು ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಟ್ಟಾರಣ್ಯಕ್ಕೆ ಮಾಸ್ಕ್ ಮ್ಯಾನ್ ನನ್ನ ಎಸ್ಐಟಿ ತಂಡ ಈಗ ಕರೆತಂದಿದೆ. ಆತನು ಕೂಡ ಬಂದಿದ್ದಾನೆ. ಜೊತೆಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಇನ್ನೇನು ಆರಂಭ ಆಗುತ್ತೆ. ಈಗಾಗಲೇ ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆತನನ್ನ ಕೂಡ ಕರೆತಂದಿದ್ದಾರೆ. ಈಗಾಗಲೇ 7 ದಿನಗಳಲ್ಲಿ ಭಾನುವಾರ ಬಿಟ್ಟರೆ ಮಿಕ್ಕಂತ ಎಲ್ಲಾ ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಿದ್ರು. ಇವತ್ತು 7ನೇ ದಿನದ ತಲಾಶ್. ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಿದೆ. ಇವತ್ತು ಧರ್ಮಸ್ಥಳದಲ್ಲಿ 7ನೇ ದಿನದ ಉತ್ಖನನ. ಈ 7ನೇ ದಿನದ ಉತ್ಖನನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟವನ್ನ ಕೂಡ ತಲುಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕಾರಣ ಇವತ್ತು 7ನೇ ದಿನದ ಉತ್ಖನನ. ನಿನ್ನೆಯೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. 6ನೇ ದಿನದ ಉತ್ಖನನ 11ನೇ ಪಾಯಿಂಟ್ ಅದನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಅಗೆಯಲಾಯಿತು. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರಗಳಾಗ್ಲಿ, ಮೂಳೆಗಳಾಗ್ಲಿ, ಕಳೇಬರ ಆಗ್ಲಿ ಸಿಕ್ಕಿಲ್ಲ, ಲಭ್ಯ ಆಗಿಲ್ಲ. ಈಗ ನೇತ್ರಾವತಿ ನದಿಯನ್ನು ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಟ್ಟಾರಣ್ಯಕ್ಕೆ ಮಾಸ್ಕ್ ಮ್ಯಾನ್ ನನ್ನ ಎಸ್ಐಟಿ ತಂಡ ಈಗ ಕರೆತಂದಿದೆ. ಆತನು ಕೂಡ ಬಂದಿದ್ದಾನೆ. ಜೊತೆಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಇನ್ನೇನು ಆರಂಭ ಆಗುತ್ತೆ. ಈಗಾಗಲೇ ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆತನನ್ನ ಕೂಡ ಕರೆತಂದಿದ್ದಾರೆ. ಈಗಾಗಲೇ 7 ದಿನಗಳಲ್ಲಿ ಭಾನುವಾರ ಬಿಟ್ಟರೆ ಮಿಕ್ಕಂತ ಎಲ್ಲಾ ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಿದ್ರು. ಇವತ್ತು 7ನೇ ದಿನದ ತಲಾಶ್. ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಿದೆ. ಇವತ್ತು ಧರ್ಮಸ್ಥಳದಲ್ಲಿ 7ನೇ ದಿನದ ಉತ್ಖನನ. ಈ 7ನೇ ದಿನದ ಉತ್ಖನನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟವನ್ನ ಕೂಡ ತಲುಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕಾರಣ ಇವತ್ತು 7ನೇ ದಿನದ ಉತ್ಖನನ. ನಿನ್ನೆಯೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. 6ನೇ ದಿನದ ಉತ್ಖನನ 11ನೇ ಪಾಯಿಂಟ್ ಅದನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಅಗೆಯಲಾಯಿತು. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರಗಳಾಗ್ಲಿ, ಮೂಳೆಗಳಾಗ್ಲಿ, ಕಳೇಬರ ಆಗ್ಲಿ ಸಿಕ್ಕಿಲ್ಲ, ಲಭ್ಯ ಆಗಿಲ್ಲ. ಈಗ ನೇತ್ರಾವತಿ ನದಿಯನ್ನು ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಟ್ಟಾರಣ್ಯಕ್ಕೆ ಮಾಸ್ಕ್ ಮ್ಯಾನ್ ನನ್ನ ಎಸ್ಐಟಿ ತಂಡ ಈಗ ಕರೆತಂದಿದೆ. ಆತನು ಕೂಡ ಬಂದಿದ್ದಾನೆ. ಜೊತೆಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಇನ್ನೇನು ಆರಂಭ ಆಗುತ್ತೆ. ಈಗಾಗಲೇ ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆತನನ್ನ ಕೂಡ ಕರೆತಂದಿದ್ದಾರೆ. ಈಗಾಗಲೇ 7 ದಿನಗಳಲ್ಲಿ ಭಾನುವಾರ ಬಿಟ್ಟರೆ ಮಿಕ್ಕಂತ ಎಲ್ಲಾ ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಿದ್ರು. ಇವತ್ತು 7ನೇ ದಿನದ ತಲಾಶ್. ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಿದೆ. ಇವತ್ತು ಧರ್ಮಸ್ಥಳದಲ್ಲಿ 7ನೇ
ಉತ್ಖನನ. ಈ 7ನೇ ದಿನದ ಉತ್ಖನನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟವನ್ನ ಕೂಡ ತಲುಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕಾರಣ ಇವತ್ತು 7ನೇ ದಿನದ ಉತ್ಖನನ. ನಿನ್ನೆಯೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. 6ನೇ ದಿನದ ಉತ್ಖನನ 11ನೇ ಪಾಯಿಂಟ್ ಅದನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಅಗೆಯಲಾಯಿತು. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರಗಳಾಗ್ಲಿ, ಮೂಳೆಗಳಾಗ್ಲಿ, ಕಳೇಬರ ಆಗ್ಲಿ ಸಿಕ್ಕಿಲ್ಲ, ಲಭ್ಯ ಆಗಿಲ್ಲ. ಈಗ ನೇತ್ರಾವತಿ ನದಿಯನ್ನು ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಟ್ಟಾರಣ್ಯಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ತಂಡ ಈಗ ಕರೆತಂದಿದೆ. ಆತನು ಕೂಡ ಬಂದಿದ್ದಾನೆ. ಜೊತೆಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಇನ್ನೇನು ಆರಂಭ ಆಗುತ್ತೆ. ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆತನನ್ನ ಕೂಡ ಕರೆತಂದಿದ್ದಾರೆ. ಈಗಾಗಲೇ 7 ದಿನಗಳಲ್ಲಿ ಭಾನುವಾರ ಬಿಟ್ಟರೆ ಮಿಕ್ಕಂತ ಎಲ್ಲಾ ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಿದ್ರು. ಇವತ್ತು 7ನೇ ದಿನದ ತಲಾಶ್. ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಿದೆ. ಇವತ್ತು ಧರ್ಮಸ್ಥಳದಲ್ಲಿ 7ನೇ ದಿನದ ಉತ್ಖನನ. ಈ 7ನೇ ದಿನದ ಉತ್ಖನನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟವನ್ನ ಕೂಡ ತಲುಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕಾರಣ ಇವತ್ತು 7ನೇ ದಿನದ ಉತ್ಖನನ. ನಿನ್ನೆಯೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. 6ನೇ ದಿನದ ಉತ್ಖನನ 11ನೇ ಪಾಯಿಂಟ್ ಅದನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಅಗೆಯಲಾಯಿತು. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರಗಳಾಗ್ಲಿ, ಮೂಳೆಗಳಾಗ್ಲಿ, ಕಳೇಬರ ಆಗ್ಲಿ ಸಿಕ್ಕಿಲ್ಲ, ಲಭ್ಯ ಆಗಿಲ್ಲ. ಈಗ ನೇತ್ರಾವತಿ ನದಿಯನ್ನು ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಟ್ಟಾರಣ್ಯಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ತಂಡ ಈಗ ಕರೆತಂದಿದೆ. ಆತನು ಕೂಡ ಬಂದಿದ್ದಾನೆ. ಜೊತೆಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಇನ್ನೇನು ಆರಂಭ ಆಗುತ್ತೆ. ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆತನನ್ನ ಕೂಡ ಕರೆತಂದಿದ್ದಾರೆ. ಈಗಾಗಲೇ 7 ದಿನಗಳಲ್ಲಿ ಭಾನುವಾರ ಬಿಟ್ಟರೆ ಮಿಕ್ಕಂತ ಎಲ್ಲಾ ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಿದ್ರು. ಇವತ್ತು 7ನೇ ದಿನದ ತಲಾಶ್. ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕಿದೆ.